ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 7 ಆಗಿರತಕ್ಕಂತಹ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದ ಪಠ್ಯಪೂರಕ ಪ್ರಶ್ನೆಗಳು, ಅಂದರೆ ಪಾಠದ ಒಳಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣದ ಮಹತ್ವವೇನು ಅಂತ ಕೇಳಿದ್ದಾನೆ. ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತೀಕರಣದ ಮಹತ್ವ ಏನು ಅಂತ ಕೇಳಿದ್ದಾನೆ. DNA ಸ್ವಪ್ರತೀಕರಣದ ಮಹತ್ವ ಏನಪ್ಪ ಅಂದರೆ, ಇದು ಜೀವಿಯ ಗುಣಲಕ್ಷಣವನ್ನು ಕಾಪಾಡುತ್ತದೆ. ಜೀವಿಯ ಗುಣಲಕ್ಷಣವನ್ನು DNA ಸ್ವಪ್ರತೀಕರಣವು ಕಾಪಾಡುತ್ತದೆ. ಹಾಗೆಯೇ ಜೀವಿಯ ಗುಣಲಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಸಹಾಯಕವಾಗಿದೆ. ಜೀವಿಯ ಗುಣಲಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಸಹಾಯಕವಾಗಿದೆ. ಮೂರನೇ ಅಂಶ, ಜೀವಿಯಲ್ಲಿ ಭಿನ್ನತೆಯನ್ನು ತರುವುದರ ಮೂಲಕ ಅದರ ಉಳಿವಿಗೆ ಸಹಕಾರಿಯಾಗಿದೆ ಅಥವಾ ಸಹಾಯಕವಾಗಿದೆ ಅಂತ ಹೇಳಬಹುದು. ಈ 3 ಅಂಶಗಳು ಏನಾಗಿರ್ತಪ್ಪ ಅಂದರೆ DNA ಸ್ವಪ್ರತೀಕರಣ ಮಹತ್ವವನ್ನು ತಿಳಿಸ್ತಕ್ಕಂಥವು. ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ, ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತ ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ ಏಕೆ ಅಂತ ಕೇಳಿದ್ದಾನೆ. ಪ್ರಭೇದ ಒಂದರಲ್ಲಿ ಉಂಟಾದ ಭಿನ್ನತೆಯು ಅದರ ಸಮೂಹದಲ್ಲಿ ಸಂತಾನೋತ್ಪತ್ತಿಯ ಕ್ರಿಯೆಯ ಮೂಲಕ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುತ್ತದೆ. ಆದರೆ ಜೀವಿಯೊಂದರಲ್ಲಿ ಉಂಟಾದ ಭಿನ್ನತೆಯು ವರ್ಗಾವಣೆಗೊಳ್ಳುವುದಿಲ್ಲ. ಆದ್ದರಿಂದ ಭಿನ್ನತೆಯು ಒಂದು ಪ್ರಭೇದಕ್ಕೆ ಉಪಯುಕ್ತ ಆದರೆ ಒಂದು ಜೀವಿಗೆ ಅಗತ್ಯವಿಲ್ಲ ಅಂತ ಕೇಳಿದೆ. ಅಂದರೆ ಪ್ರಭೇದ ಅಂದರೆ ಪೂರ್ಣ ಪ್ರಮಾಣದ್ದು, ಅದು ಆ ಪೂರ್ಣ ಪ್ರಮಾಣದ ಜೀವಿಗಳ ರಾಶಿ ಇರ್ತದಲ್ಲ, ಅದಕ್ಕೆ ಅಲ್ಲಿ ಏನಾದರೂ ಭಿನ್ನತೆಗಳು ಉಂಟಾದರೆ ಮಾತ್ರ ಆ ಪ್ರಭೇದದಿಂದ ಮರಿಗಳ ಜನನ ಮೂಲಕ ವರ್ಗಾವಣೆ ಆಗ್ತಾ ಹೋಗ್ತದೆ. ಆದರೆ ಕೇವಲ ಒಂದೇ ಒಂದು ಜೀವಿಯಲ್ಲಿ ಅಕಸ್ಮಾತ್ ಯಾವುದಾದ್ರೂ ಒಂದು ಪ್ರಾಣಿಗೆ ಕಾಲು ಮುರಿತು ಅಂತ ತಿಳ್ಕೊರಿ, ಅದರ ಮರಿಗೆ ಕೂಡ ಕಾಲು ಮುರಿದಿರ್ಬೇಕಂತ ರೂಲ್ಸ್ ಇಲ್ಲ, ಹೌದಾ? ಈ ರೀತಿಯಾಗಿ ಏನಾಗಲ್ಲ, ಅನುವಂಶೀಯ ಗುಣಗಳು ಮುಂದುವರಿಯೋದಿಲ್ಲ. ಓಕೆ, ಬೈ ಬರ್ತ್ ಏನಾದರೂ ಲಕ್ಷಣಗಳು ಚೇಂಜ್ ಆಗಿದ್ದರೆ, ಬಣ್ಣದಲ್ಲಿ ಏನಾದರೂ ಚೇಂಜ್ ಆಗಿದ್ದರೆ, ಹೌದಾ, ಕೂದಲುಗಳಲ್ಲಿ, ಹೌದಾ, ದೇಹ ವಿನ್ಯಾಸದಲ್ಲಿ ಏನಾದರೂ ವಿಭಿನ್ನತೆ ಕಂಡು ಬಂದರೆ ಮಾತ್ರ ಅನುವಂಶೀಯವಾಗಿ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ ಹೊರತು ತಾವಾಗಿ ಗಳಿಸಿಕೊಂಡಂತಹ ಅಂಶಗಳು ವರ್ಗಾವಣೆ ಆಗುವುದಿಲ್ಲ. ಓಕೆನಾ? ಹಾಗಾಗಿ ಭಿನ್ನತೆ ಒಂದು ಪ್ರಭೇದಕ್ಕೆ ಉಪಯುಕ್ತವಾಗ್ತದೆ ಆದರೆ ಒಂದು ಜೀವಿಗೆ ಅಲ್ಲ ಅಂತ ಆನ್ಸರ್ ಬರಿಬೇಕಾಗ್ತದೆ. ಇನ್ನು ದ್ವಿವಿದಳನವು ಬಹುವಿದಳನದಿಂದ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ, ದ್ವಿವಿದಳನ ಮತ್ತು ಬಹುವಿದಳನಗಳ ನಡುವಿನ ವ್ಯತ್ಯಾಸವನ್ನು ಬರೀಬೇಕಾಗ್ತದೆ. ಒಂದು ಮಾತೃ ಜೀವಿಯಿಂದ 2 ಮರಿ ಜೀವಿಗಳು ಉಂಟಾಗುತ್ತವೆ. ಎಲ್ಲಿ ದ್ವಿವಿದಳನದಲ್ಲಿ ಒಂದು ಮಾತೃ ಜೀವಿಯಿಂದ ಕೇವಲ 2 ಮರಿ ಜೀವಿಗಳು ಉಂಟಾದರೆ, ಬಹುವಿದಳನದಲ್ಲಿ ಒಂದು ಮಾತೃ ಜೀವಿಯಿಂದ ಹಲವಾರು ಮರಿ ಜೀವಿಗಳು ಉಂಟಾಗ್ತವೆ. ದ್ವಿವಿದಳನದಲ್ಲಿ ಇಲ್ಲಿ ಜೀವಕೋಶದ ಸುತ್ತ ಕವಚ ಉಂಟಾಗುವುದಿಲ್ಲ, ಆದರೆ ಬಹುವಿದಳನದಲ್ಲಿ ದಪ್ಪದಾದಂತಹ ಕವಚ ಉಂಟಾಗುತ್ತದೆ. ದ್ವಿವಿದಳನ ಇದು ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಜರುಗುತ್ತದೆ, ಆದರೆ ಬಹುವಿದಳನ ಇದು ವಿಷಮ ಪರಿಸ್ಥಿತಿಗಳಲ್ಲಿ ಕೂಡ ಜರುಗುತ್ತದೆ. ದ್ವಿವಿದಳನಕ್ಕೆ ಉದಾಹರಣೆಯಾಗಿ ಅಮೀಬಾ ಮತ್ತು ಲಿಶ್ಮೇನಿಯಾ ಅಂತ ಕರೆದ್ರೆ, ಬಹುವಿದಳನಲ್ಲಿ ಉದಾಹರಣೆ ಯಾವುದಪ್ಪ ಅಂದ್ರೆ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ನಾವು ಹೇಳ್ತೀವಿ. ಓಕೆನಾ? 4ನೇ ಪ್ರಶ್ನೆ ಏನಂತ ನೋಡೋಣ. ಒಂದು ವೇಳೆ ಬೀಜಕಗಳ ಮೂಲಕ ಒಂದು ಜೀವಿಯು ಸಂತಾನೋತ್ಪತ್ತಿ ನಡೆಸಿದರೆ ಅದಕ್ಕಾಗುವ ಪ್ರಯೋಜನವೇನು ಅಂತ ಕೇಳಿದರೆ, ಬೀಜಕಗಳ ಸುತ್ತ ಉಂಟಾಗುವ ದಪ್ಪನೆಯ ಕವಚವು ಅವುಗಳನ್ನು ವಿಷಮ ಪರಿಸ್ಥಿತಿಯಿಂದ ರಕ್ಷಿಸುತ್ತವೆ. ಬೀಜಕಗಳಿಗೆ ಪೂರಕ ಸನ್ನಿವೇಶ ದೊರೆತಾಗ ಅವು ಬೆಳೆಯಲು ಪ್ರಾರಂಭಿಸುತ್ತವೆ ಅಂತ ಬರಿಬೇಕಾಗ್ತದೆ. 5ನೇ ಪ್ರಶ್ನೆ, ಹೆಚ್ಚು ಸಂಕೀರ್ಣ ಜೀವಿಗಳು ಪುನರುತ್ಪಾದನೆಯ ಮೂಲಕ ಹೊಸ ಜೀವಿಗಳನ್ನು ಏಕೆ ಸೃಷ್ಟಿಸಲಾರವು ಎಂಬುದಕ್ಕೆ ನೀವು ಕಾರಣಗಳನ್ನು ಯೋಚಿಸುವಿರಾ ಅಂತ ಕೇಳಿದಾನೆ. ಹೆಚ್ಚು ಸಂಕೀರ್ಣ ಜೀವಿಗಳಲ್ಲಿ ನಿರ್ದಿಷ್ಟ ಕಾರ್ಯನಿರ್ವಹಿಸುವ ಜೀವಕೋಶಗಳ ಸಮೂಹವು ಅಂಗ ಹಾಗೂ ಅಂಗವ್ಯೂಹದ ವ್ಯವಸ್ಥೆಯನ್ನು ರೂಪಿಸಿರುತ್ತವೆ. ಈ ಜೀವಿಗಳಲ್ಲಿ ಕತ್ತರಿಸಿದ ದೇಹದ ಭಾಗವು ಉಳಿದ ರಚನೆಗಳನ್ನು ಪುನರುತ್ಪಾದಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಕತ್ತರಿಸಿದ ನಾಯಿಯ ಬಾಲವು ಮೆದುಳು, ಹೃದಯ, ಮೂತ್ರಪಿಂಡ ಮುಂತಾದ ಅಂಗಗಳನ್ನು ಪುನರುತ್ಪಾದಿಸಲು ಸಾಧ್ಯವಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. 6ನೆಯ ಪ್ರಶ್ನೆ, ಕೆಲವು ವಿಧದ ಸಸ್ಯಗಳನ್ನು ಬೆಳೆಸಲು ಕಾಯಜ ಸಂತಾನೋತ್ಪತ್ತಿ ಏಕೆ ರೂಢಿಯಲ್ಲಿದೆ ಅಂತ ಇದೆ.
ಕೆಲವು ವಿಧದ ಸಸ್ಯಗಳು ಬೀಜಗಳನ್ನು ಉತ್ಪಾದಿಸುವುದಿಲ್ಲ ಅಥವಾ ಅವುಗಳ ಬೀಜಗಳು ಫಲವಂತ ಸಸ್ಯಗಳನ್ನು ಉಂಟು ಮಾಡುವುದಿಲ್ಲ. ಆದ್ದರಿಂದ ಕೆಲವು ವಿಧದ ಸಸ್ಯಗಳನ್ನು ಬೆಳೆಸಲು ಕಾಯಜ ಸಂತಾನೋತ್ಪತ್ತಿಯನ್ನು ರೂಢಿಯಲ್ಲಿದೆ ಅಂತ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ, ಸಂತಾನೋತ್ಪತ್ತಿ ಪ್ರಕ್ರಿಯೆಯಲ್ಲಿ DNA ಸ್ವಪ್ರತಿಕರಣವು ಏಕೆ ಒಂದು ಅತ್ಯಗತ್ಯ ಭಾಗವಾಗಿದೆ ಅಂತ ಇದೆ. ಸೊ ಇದಕ್ಕೆ ಮೊದಲನೇ ಪ್ರಶ್ನೆನ ಆನ್ಸರ್ ಬರೆದ್ರೆ ನಡೀತದೆ. ಹೌದಾ, ಮೊದಲನೇ ಪ್ರಶ್ನೆ ಐತಲ್ಲ ಇಲ್ಲಿ, ಜೀವಿಯ ಗುಣಲಕ್ಷಣವನ್ನು ಕಾಪಾಡುತ್ತದೆ, ಜೀವಿಯ ಗುಣಲಕ್ಷಣಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಸಹಾಯಕವಾಗಿದೆ, ಹಾಗೆಯೇ ಜೀವಿಯಲ್ಲಿ ಭಿನ್ನತೆಯನ್ನು ತರುವುದರ ಮೂಲಕ ಅದರ ಉಳಿವಿಗೆ ಸಹಾಯಕವಾಗಿದೆ ಅನ್ನೋ ಆನ್ಸರ್ನ ಬರೆದ್ರೆ ಸರಿಯಾಗ್ತದೆ. ಓಕೆನಾ. ಇನ್ನು 8ನೇ ಪ್ರಶ್ನೆ ನೋಡಿ, ಪರಾಗಸ್ಪರ್ಶ ಪ್ರಕ್ರಿಯೆಯು ನಿಷೇಚನಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಇದೆ. ಸೊ ಪರಾಗಸ್ಪರ್ಶ ಅಂದರೆ ಏನು ನೋಡಬೇಕಾಗ್ತದೆ, ಡೆಫಿನಿಷನ್ ಬರೀಬೇಕು. ಪರಾಗಕಣವು ಹೂವಿನ ಶಲಾಕೆಯನ್ನು ತಲುಪುವ ಕ್ರಿಯೆಯಾಗಿದೆ ಇದು ಪರಾಗಸ್ಪರ್ಶ ಅಂದರೆ. ನಿಷೇಚನ ಅಂದರೆ ಪರಾಗಕಣವು ಅಂಡಾಣುವಿನೊಂದಿಗೆ ಸಂಯೋಗಗೊಳ್ಳುವ ಪ್ರಕ್ರಿಯೆಯಾಗಿದೆ. ಪರಾಗಸ್ಪರ್ಶ ಕ್ರಿಯೆ ವಿವಿಧ ಮಾಧ್ಯಮಗಳ ಮೂಲಕ ನಡೆದರೆ ನಿಷೇಚನ ಪ್ರಕ್ರಿಯೆ ಮಾಧ್ಯಮಗಳಿಗೆ ಅವಶ್ಯಕತೆ ಇರುವುದಿಲ್ಲ. ಓಕೆ. ಇನ್ನು 9ನೇ ಪ್ರಶ್ನೆ ನೋಡಿ, ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯವೇನು ಅಂತ ಕೇಳಿದಾನೆ. ಸಾಕಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲೂ ಕೂಡ ಬಂದಿದೆ ಪ್ರಶ್ನೆ. ಈ ಒಂದು ಪ್ರಶ್ನೆ ಸರಣಿ ಪರೀಕ್ಷೆಗಳಲ್ಲೂ ಕೂಡ ಬಂದಿರತಕ್ಕಂಥದ್ದು. ವೀರ್ಯಕೋಶಿಕೆ ಅಂದರೆ ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ. ವೀರ್ಯಕೋಶಿಕೆ ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ. ಹಾಗೆಯೇ ಇವುಗಳ ಸ್ರವಿಕೆಯು ವೀರ್ಯಾಣುಗಳ ಚಲನೆಯನ್ನು ಸುಲಭಗೊಳಿಸುತ್ತದೆ ಅಂತ ಬರೀಬೇಕಾಗ್ತದೆ. ಇನ್ನು ಪ್ರೋಸ್ಟೇಟ್ ಗ್ರಂಥಿ ಕಾರ್ಯ ಏನಪ್ಪ ಅಂದರೆ ಇವುಗಳ ಸ್ರವಿಕೆಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ. ಎರಡಕ್ಕೂ ಒಂದೇ ಆನ್ಸರ್ನ ಬರೀಬೇಕಾಗ್ತದೆ. 10ನೇ ಪ್ರಶ್ನೆ, ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳೇನು? ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳೇನು ಅಂತ ಕೇಳಿದಾನೆ. ಕಂಕುಳ ಹಾಗೂ ಜನನೇಂದ್ರಿಯಗಳ ಮೇಲೆ ಕೂದಲುಗಳ ಬೆಳವಣಿಗೆ, ಸ್ತನಗಳ ಬೆಳವಣಿಗೆ, ಋತುಚಕ್ರದ ಪ್ರಾರಂಭ, ಮುಖದ ಮೇಲೆ ಮೊಡವೆಗಳು ಉಂಟಾಗುವಿಕೆ. ಈ ಎಲ್ಲ ಅಂಶಗಳು ಹುಡುಗಿಯರಲ್ಲಿ ಕಂಡುಬರ್ತಕ್ಕಂತಹ ಬದಲಾವಣೆಗಳು ಆಗಿರ್ತವೆ. 11ನೇ ಪ್ರಶ್ನೆ, ತಾಯಿಯ ದೇಹದೊಳಗೆ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ಓಕೆನಾ. ತಾಯಿಯ ದೇಹದೊಳಗೆ ಭ್ರೂಣವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ ಅಂತ ಕ್ವಶನ್ ಕೇಳಿದ್ದಾನೆ. ಭ್ರೂಣವು ತಾಯಿಯ ಗರ್ಭಕೋಶದಲ್ಲಿ ನೆಲೆಗೊಂಡ ನಂತರ ಗರ್ಭಕೋಶ ಹಾಗೂ ಭ್ರೂಣದ ನಡುವೆ ಸಂಪರ್ಕವನ್ನು ಕಲ್ಪಿಸುವ ನಳಿಕೆ ರೂಪುಗೊಳ್ಳುತ್ತದೆ. ಇದನ್ನು ಜರಾಯು ಅಥವಾ ಹೊಕ್ಕಳು ಬಳ್ಳಿ ಎಂದು ಕರೆಯುತ್ತೇವೆ. ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದಿಂದ ಆಕ್ಸಿಜನ್ ಮತ್ತು ಪೋಷಣೆಯನ್ನು ಪಡೆಯುತ್ತದೆ ಅಂತ ಬರೀಬೇಕಾಗ್ತದೆ. 12ನೇ ಪ್ರಶ್ನೆ, ಒಬ್ಬ ಮಹಿಳೆಯು ಕಾಪರ್ ಟೀಯನ್ನು ಬಳಸುತ್ತಿದ್ದರೆ ಅದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುತ್ತದೆಯೇ ಅಂತ ಕೇಳಿದ್ದಾನೆ. ಕಾಪರ್ ಟೀ ಇದು ಕೇವಲ ವೀರ್ಯಾಣುವು ಅಂಡಾಣುವಿನೊಂದಿಗೆ ಸಂಪರ್ಕ ಬರದಂತೆ ತಡೆಯೊಡ್ಡುವ ಸಾಧನವಾಗಿದೆ. ಇದು ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ರೋಗಗಳಿಂದ ಅವಳನ್ನು ರಕ್ಷಿಸಲು ನೆರವಾಗುವುದಿಲ್ಲ ಅಂತ ನೀವು ಬರೀಬೇಕಾಗ್ತದೆ. ಓಕೆ. ಯಾಕಪ್ಪ ಅಂದರೆ ಇದು ಕಾಪರ್ ಟೀ ಅನ್ನೋದು ಕೇವಲ ಗರ್ಭಧಾರಣೆಯನ್ನು ನಿಯಂತ್ರಿಸುವ ಸಾಧನ ಆಗಿರ್ತದೆ. ಓಕೆ. ವೀರ್ಯವು ಅಂಡಾಣುವನ್ನು ಹೋಗಿ ತಲುಪುವುದನ್ನು ಮಾತ್ರ ತಡೆಗಟ್ತದೆ. ಆದರೆ ಲೈಂಗಿಕ ಸಂಪರ್ಕದಿಂದ ಬರ್ತಕ್ಕಂಥ ರೋಗಗಳನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ ಇದು ಕೇವಲ ತಡೆಗಟ್ಟುವ ಮಾರ್ಗ ಅಷ್ಟೇ. ಆದರೆ ಇದರಿಂದ ಪ್ರೆಗ್ನೆನ್ಸಿಯನ್ನು ತಡೆಗಟ್ಟುತ್ತೆ ಅಷ್ಟೇ ಅದು ಕಾಪರ್ ಟೀ. ಆದರೆ ರೋಗಗಳನ್ನು ತಡೆಗಲಿಕ್ಕೆ ಏನಾಗಲ್ಲ, ಇದರಿಂದ ಸಾಧ್ಯವಿಲ್ಲ ಅಂತ ನಾವು ಬರೀಬೇಕಾಗ್ತದೆ. ಓಕೆನಾ. ಸೊ ಇವು ಪಾಠದ ಒಳಗಿನ ಪ್ರಶ್ನೆಗಳು ಆಗಿರ್ತವೆ. ಪಾಠದ ಒಳಭಾಗದ ಪ್ರಶ್ನೆಗಳು ಮತ್ತು ಸರಳ ಉತ್ತರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೂ ಕೂಡ ಒಂದು ಹುಮ್ಮಸ್ಸು ಸಿಗುತ್ತೆ ಅಂತ ಹೇಳ್ತಾ, ಸೊ ಇಷ್ಟೊತ್ತು ವಿಡಿಯೋವನ್ನು ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.